ನಿಮ್ಮ ಅನ್ಸಿಗೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸೇರಿಸ್ಬೇಕು, ಬರೀ RSS ಬಗ್ಗೆ ಮಾತಾಡ್ತಾರೆ ಅವ್ರು, ಅದು ಬಿಟ್ಟು ಬೇರೆ ಇಲ್ಲ. RSS ಬಗ್ಗೆ ಮಾತಾಡೋರಿಗೆ ಯಾಕೆ ನಿಮ್ಮನ್ನು ಸೇರಿಸ್ಬೇಕು? RSS ತೆಗಿದ್ದವ್ರನ್ನೂ ಸೇರಿಸ್ಬೋದಲ್ಲ, ಯಾಕೆ RSS ಬಗ್ಗೆ ಮಾತಾಡಿದ್ರೆ ಯಾಕೆ ಸೇರಿಸ್ಬೇಕು? ಅವ್ರು ತಪ್ಪೇನು ಮಾತಾಡಕತ್ತಾರ ಪ್ರಿಯಾಂಕ ಖರ್ಗೆ ಅವರು? ಅವ್ರು ಹೇಳ್ತಾ ಇರೋದು ಸತ್ಯ. ಇವತ್ತೊಂದು ನಾಯಿ ಸಾಕ್ಬೇಕಂತಂದರೆ ಅದಕ್ಕೊಂದು ಲೈಸೆನ್ಸ್ ತೊಗೊಳಂಥದ್ದು, ಅದಕ್ಕೊಂದು ಟ್ಯಾಗ್ ತೊಗೊಳಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಸಿಟಿ ಒಳಗೆ ಒಂದು ಸಣ್ಣದೊಂದು ಪಾನ್ ಬೀಡ ಅಂಗಡಿ ಮಾಡ್ಬೇಕಾತಂದ್ರೂ ಅದಕ್ಕೆ ಲೈಸೆನ್ಸ್ ತೊಗೊಳಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಂದು 100 ಕೋಟಿ ದುಡ್ಡಿರುವಂಥ RSS ಸಂಸ್ಥೆಯನ್ನು RSS ನೀವೇ ಹೇಳ್ತೀರಿ 100 ವರ್ಷದ ಸಂಸ್ಥೆ, ದೇಶಭಕ್ತ ಸಂಸ್ಥೆ. ಹೌದು, ದೇಶಭಕ್ತ ಸಂಸ್ಥೆ. ಇದನ್ನು ರಿಜಿಸ್ಟರ್ ಮಾಡಬಾರ್ದಂತ ಯಾವ ಕಾನೂನಾಗಿದೆ? ನಿಮಗೆ 100 ಕೋಟಿ ಎಲ್ಲಿಂದ ಬರ್ತೈತೆ? ಇಂತಿಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಕ್ಕೆ ನಿಮಗೆಲ್ಲ ಅವಕಾಶ ಬರುತ್ತೆ. ಯಾರು ದುಡ್ಡು ಕೊಡಕತ್ತಾರ? ಅದಕ್ಕೆ ಲೆಕ್ಕಪತ್ರ ತೋರಿಸ್ಬೇಕಲ್ಲ. ಯಾಕೆ ಕಾಂಗ್ರೆಸ್ದವ್ರಿಗೆ ಯಾಕೆ RSS ಚಟ ಐತೆ? ನೀವು BJP ಅವ್ರು ಮಾತಾಡ್ತಿರಲ್ಲ ಪಾಕಿಸ್ತಾನ ಅಂತಂದು, ಅದು ನಿಮ್ಮ ಚಟನಾ? ಪಾಕಿಸ್ತಾನ ಬಗ್ಗೆ ಮಾತಾಡೋದು, ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು, ಹಿಂದೂ ಧರ್ಮ ರಕ್ಷಣೆಯನ್ನು ಮಾಡ್ಬೇಕು. ಯಾಕಂದ್ರೆ ರಕ್ಷಣೆ ಇವತ್ತು ಇವ್ರು ಬಂದ ಮೇಲೆ ರಕ್ಷಣೆ ಆಗತ್ತೈತೆ ಅನ್ನೋದು ಹಿಂದೂ ಧರ್ಮ. 100 ವರ್ಷದ ಇತಿಹಾಸ ಐತೆ ಹಿಂದೂ ಧರ್ಮದ ಬಗ್ಗೆ. ನಿಮಗೊಂದು ಹ್ಯಾಬಿಟ್, ಅದು ನಿಮಗೊಂದು ಚಟನ ಅದನ್ನು ಮಾತಾಡೋದು. RSS ಬಗ್ಗೆ ಮಾತಾಡೋದು ತಪ್ಪೇನಿದೆ? ಇಂದಿರಾ ಗಾಂಧಿ ಕಾಲದಲ್ಲಿ ಏನು ಮಾಡೋಕ್ಕಾಗಿಲ್ಲ. ಹೌದ್ರಿ, ನೆಹರು ಇಂದಿರಾ ಗಾಂಧಿಯವ್ರ ಕಾಲದೊಳಗೆ ಮಾಡೋಕ್ಕಾಗಲ್ಲ. ಅವಾಗ ಬ್ಯಾನ್ ಮಾಡಿದ್ರು ಗೊತ್ತೈತಿಲ್ಲ? ಅವಾಗ ಹೋಗಿ ಕೈಕಾಲು ಮುಗಿದು ಮತ್ತೆ ಪ್ರಾರಂಭ ಮಾಡಿದ ನೆನಪೈತಾ? ಈಗ ಬ್ಯಾನ್ ಮಾಡ್ತಾರೆ ಅದು ಮುಂದೆ ಬರಲಿ. ಅದು ನೀವು ಲೆಕ್ಕ ತೋರಿಸಿಲ್ಲ ಅಂದ್ರೆ ಮುಂದೆ ಏನೇನು ನಿರ್ಧಾರ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಿ ಕೊಡಲೇಬೇಕು. ಯಾಕೆ ಮಾಡಬಾರ್ದು? RSS ಕಾರ್ಯಕ್ರಮದ ನನ್ನ ಗಮನಕ್ಕಿಲ್ಲ, ಯಾವುದು ಮಾಡೋಂಗಿಲ್ಲ ಅಂತ. 100%. ಯಾಕಂದ್ರೆ ಕೋಮುವಾದ ಜಗಳಗಳಾಗ್ತಾವೆ. ಮತ್ತು ಇಲಾಖೆಗೆ ಮಾಹಿತಿ ಕೊಡಲೇಬೇಕು, ಇಲಾಖೆ ಪರ್ಮಿಷನ್ ತೊಗೊಳ್ಳೇಬೇಕು. ನೀವೇನಾದರೂ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಪರ್ಮಿಷನ್ ತೊಗೊತೀವಿ, ಪರ್ಮಿಷನ್ ಕೊಡ್ತೀವಿ. ಯಾಕೆ ಕೊಡಬಾರ್ದು? ಏನು RSS ಅಂದ್ರೆ ಮೇಲಿಂದ ಬಂದೈತೆ? ನಾನು ಇವತ್ತಿಗೆ ಹೇಳಕತ್ತೀನಿ, RSSಯಿಂದ ಕೋಮುಗಲಭೆಗಳು ಆಗ್ತಾ ಇರೋದು. ನೋಂದಣಿ ಆಗಲೇಬೇಕಂತ ಸರ್? 100% ಆಗಲೇಬೇಕು. ಒಂದು ಸಣ್ಣ ಪಾನ್ ಶಾಪ್ ನೋಂದಣಿ ಆಗ್ತೈತೆ ಅಂತಂದ್ರೆ RSS ಯಾಕೆ ನೋಂದಣಿ ಆಗ್ಬಾರ್ದು? ಆಗಬೇಕು. ಈಗ ಅದಕ್ಕೆ ಪಾಪ ನಮ್ಮ ಉಡುಪಿ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಏನಂತ ಹೇಳ್ಯಾರ? ಸತ್ಯ ಹೇಳ್ಯಾರಲ್ಲ ಅವರು. ಹೌದು, ಯಾಕೆ ರಿಜಿಸ್ಟರ್ ಮಾಡಬೇಕು? ರಿಜಿಸ್ಟರ್ ಇರಬೇಕು, ಒಳ್ಳೆಯದು.